ಸ್ವಲ್ಪ ಯೋಚನೆ ಮಾಡ್ತಿಲ್ಲ ರಾಜಕೀಯದವ್ರು. ಈ ಪಕ್ಷದವ್ರು ಆ ಪಕ್ಷದವ್ರನ್ನ, ಆ ಪಕ್ಷದವ್ರು ಈ ಪಕ್ಷದವ್ರನ್ನ ರೆಸಾರ್ಟ್ ಕರ್ಕೊಂಡೋಗಿ ಡೀಲಿಂಗ್ ಮಾಡೋದ್ನೇ ದೊಡ್ಡ ದೇಶದ ಅಭಿವೃದ್ಧಿ ಅನ್ಕೊಂಡವ್ರೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ರಾಜಕೀಯದವ್ರು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿಲ್ಲ ಅಂದ್ರೆ ನಾನು ಈ ರೈತ ಚಳವಳಿ ನಾಯಕನೇ ಅಲ್ಲ. ನೀನು ಹೋರಾಟಗಾರನೇ ಅಲ್ಲ. ಮೈಗೆ ಹೋರಾಟಕ್ಕೆ ಇನ್ನೊಂದಿಸ್ರೆ ನೀನು ಒಂದೇ ಹಂಗ್ ಬಾರ್ಲ ದಾರಿಗೆ. ನೋಡ್ಲ ಸೋಮ, ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬರುತ್ತೋ ಅಷ್ಟು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಇವತ್ ರಾತ್ರಿನೇ ನನ್ 3 ಕಾರು ನಿನ್ನ 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಒಳ್ಳೆ ಇಡಗಣನು. ಹಂಗಂತ ಆ ರೈತರನ್ನೆಲ್ಲ ನಮ್ ಕಾರು ಗಚ್ಕೊಂಡ್ಬಿಡ್ಬೇಡ ಕಣ್ಲ. ಯಾಕೆ ಅವರು ಬರೋದ್ ಬೇಡವಾ? ಬರ್ಬೇಕು ಕಣ್ಲ. ಅವ್ರಿದ್ರೆ ತಾನೇ ನಮ್ ಹೋರಾಟಕ್ಕೊಂದು ಕಳೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಪುಕ್ಸಡೆ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಒಳ್ಳೆ ಇಡಗಣನ. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರಲಿ. ಮಳೆ ಬೆಳೆ ಬರ್ದೆ ರೊಟ್ಟಿ ಮಾಡಕ್ಕಿಟ್ಟಿಲ್ಲ. ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ. ಅದಕ್ಕೆ ಮಲ್ಲಣ್ಣ, ನಿಮ್ಮಂತವ್ರ ನೋವು ನಾವು ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಗ್ ಬರ್ಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ ರಾತ್ರಿ ಟ್ರೈನ್ಗೆ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು ಬರ್ಬೋದು. ಬರ್ಬೇಕಾದ್ರೆ 200 ರೂಪಾಯಿ ತಗೊಂಬ. ನಮಗಲ್ಲ, ರೈಲ್ ಟಿಕೆಟ್ಗೆ 500 ರೂಪಾಯಿನ? ಹೊಟ್ಟೆ ಹಿಟ್ಟಿಲ್ಲ ಅಂತದ್ರಲ್ಲಿ ನನ್ನ ಪರದೇಶಿಗೆ ಎಲ್ಲಿಂದ ಬರ್ಬೇಕಷ್ಟೊಂದು ದುಡ್ಡು? ನೋಡ್ವಲ್ಲಣ್ಣ, ನಾವ್ ಹೇಳಿದ್ದು ಕೇಳ್ಕೊಂಡ್ ಬರೋರ್ನ ಮಾತ್ರ ಕರ್ಕೊಂಡ್ ಹೋಗ್ತೀವಿ. ಒಳಕ್ಕೆ ಕಾರ್ ವ್ಯವಸ್ಥೆ ಮಾಡ. ಅಪ್ಪ, ನಾನಿನ್ ಈ ಊರಲ್ಲಿ ಇರಲ್ಲ. ನಿತ್ಕೊ ಮಗ, ನನ್ ಮಾತ್ ಕೇಳು. ನಿತ್ಕೊಳ್ಳಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಿತ್ಕೊಳ್ಳೋ, ನಿತ್ಕೊಳ್ಳೋ. ಬಿಡಪ್ಪ, ನಾನು ಹೋಗ್ತೀನಿ. ಬೇಡ ಬೇಡ ಅಂದ್ರೆ ಇಂಜಿನಿಯರಿಂಗ್ ಓದೋ ಅಂತ ಹಠ ಬಿದ್ದು ಹಚ್ಚಿದ್ರಿ. ಆದ್ರೆ ಈಗ ನೋಡಿ, ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬ್ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ತರ ಕಮಿಟ್ಮೆಂಟ್ಸ್ ನನ್ ಕೊಳ್ಳಿಗೆ ಸಿಕ್ಕಾಕೊಂಡು ಒತ್ತಾಡೋ ತರ ಆಗಿದೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕಾಗಲ್ಲ ಅಂತ ಮಾತ್ರ ನೀವು ಹೇಳ್ಬಾರ್ದು. ನೀನ್ ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತಿಗಿಲ್ಲ ಅಂತೀನ? ಏನ್ ಹೇಳಪ್ಪ? ಅಪ್ಪ, ಹೇಗಿದ್ರು ನಮ್ ತೋಟದಲ್ಲಿ ಈಗ ಮೊದ್ಲಿನ ತರ ಬೆಳೆನು ಬೆಳಿತಿಲ್ಲ. ಭೂಮಿಲಿರೋ ಫಲವತ್ತತೆ ಉಳಿಸ್ಕೊಂಡಿಲ್ಲ. ನಾವ್ ಹಾಕ್ಸಿರೋ ಬೋರ್ವೆಲ್ ನೀರು ಪಾತಾಳ ನೋಡ್ತಿದೆ. ಇನ್ ಮುಂದೆ ಈ ಹೊಲ ತೋಟನೆಲ್ಲ ನಂಬ್ಕೊಂಡ್ ಕೂರೋದಕ್ಕಿಂತ ಈ 18 ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನಾವ್ ಸಾಯೋವರೆಗೂ ನಮ್ ತಲೆಮಾರೆಲ್ಲ ಕೂತ್ಕೊಂಡ್ ತಿನ್ಬೋದು. ಏನು ಹೀಗನ್ಬಿಟ್ಟೆ? ತಾತ ಮುತ್ತಾತಂದ್ರು ಬದುಕಿ ಬಾಳಿ ನಮ್ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟ ಆಸ್ತಿನ ಮಾರ್ಬಿಡುವಂತಿದೆಯಲ್ಲೋ? ಬೇಡ ಕಣು, ಇದ್ಯಾಕೋ ನನಗ್ ಸರಿ ಕಾಣಿಸ್ತಿಲ್ಲ. ಅಪ್ಪ, ಇದೆಲ್ಲ ಹಿರಿಯರ್ ಮಾಡಿರೋ ಸ್ವತ್ತೇ ನಿಜ. ಆದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಕೊಂಡ್ ಕೂರೋದ್ರ ಬದಲು ಕಾಲಿಗೆ ತಕ್ಕಾಗೆ ಬದಲಾಗೋ ಜಾಣ್ತಾನೆ ಇರ್ಬೇಕು. ಸರಿ, ಈಗ ನನ್ನ ಏನ್ ಮಾಡು ಅಂತೀಯಾ? ಅಪ್ಪ, ಹೇಗಿದ್ರು ನಮ್ ಜಮೀನು ಹೈವೇ ಹತ್ರ ಇದೆ. ಆ ಕಡೆ ಏರ್ಪೋರ್ಟ್ ಇದೆ. ಈ ಕಡೆ ಬಂದ್ರೆ ಸಿಟ್ಟಿಂಗ್ ನಿಯರ್ ಇದೆ. ಇಂತ ಬಂಗಾರದಂತ ಭೂಮಿನ ಕೊಡ್ತೀನಿ ಅಂದ್ರೆ ಕೊಂಡ್ಕೊಳ್ಳೋದಿಕ್ಕೆ ಜನ ಕ್ಯೂ ಕ್ಯೂ ನಿಂತ್ಕೋತಾರೆ. ಇದೆಲ್ಲ ನಿಜವೇನೋ? ಹೌದಪ್ಪ. ಈ ಯೋಚನೆ ನಂಗೆ ಹೊಳಿಲೇ ಇಲ್ಲ ನೋಡು. ಸರಿ ನಡಿ, ನೀನ್ ಹೇಳ್ದಾಗೆ ನಮ್ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ ಭೂಮಿನ ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ? ಹೌದು ಮಳ್ಳಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ ಐತೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರ್ದೆ ದಿಕ್ಕೇ ತೋಚ್ದಂಗಾಗಿತ್ತು. ನೀವೇನೋ ಹೊಸ ದಾರಿ ಕಂಡ್ಕೊಂಡಿದ್ದೀರಲ್ಲ, ಅದನ್ನ ನಂಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡಿ ಮಲ್ಲಣ್ಣ,
ನಮ್ ಜಮೀನ ಕೊಂಡ್ಕೊಳ್ಳೋರಿಗೆ ಹೆಂಗಂದ್ರೆ ಹಂಗೆ ಜಮೀನ್ ತೋರ್ಸಕ್ ಆಗಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಗಾಳಿ, ನೀರು, ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋ ಯೋಗ್ಯ ಅನ್ನೋ ತರ ರೆಡಿ ಮಾಡಿಸಿರ್ಬೇಕು. ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ. ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ ಭೂಮಿನ ನಾವ್ ಮಾರ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನ ತಗೊಳ್ಳೋದು. ನಡಿ ಮಗ ನೀನು, ಹೋಗೋಣ. ಬನ್ನಿ ಬುದ್ಧಿ, ಬನ್ನಿ 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 ಬುದ್ಧಿ, ಬನ್ನಿ ಬನ್ನಿ ಬುದ್ಧಿ. ಓ ಏನ್ ಮಲ್ಲಣ್ಣ, ನೀನು ಸಾಮಾನ್ಯದವನಲ್ಲ ಬಿಡು. ಅದೃಷ್ಟ ಲಕ್ಷ್ಮಿನೇ ನಿನ್ ಮನೆಗೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಏನೇನು ಯೋಗ ಅಂತೀನಿ. ಬುದ್ಧಿ, ಇವನೇ ಮಲ್ಲಣ್ಣ ಅಂತ, ಒಳ್ಳೆ ಮಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರ್ನಲ್ಲಿ ಒಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮ್ಗೆ ನಮ್ ಭೂಮಿನ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನಿಲ್ ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ರೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ನಮ್ ಬುದ್ಧಿ ಬಹಳ ಒಳ್ಳೆಯವರು. ಮಾಡ ಕೆಲ್ಸ, ಕೈ ತುಂಬಾ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವ್ ಹೇಳ್ತಿರೋದು. ರಟ್ಟಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ಭೂಮಿ ತಾಯಿನೇ ಹೊಡ್ತುಂಬ ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿನ ನಾನು ಯಾರಿಗೂ ಕೊಡಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಹೆತ್ತವನೆದಗೆ ಚೂರಿ ಹಾಕೋದು ಒಂದೇ. ಇರಿ ಹಳ್ಳಿ ಜನ್ರಿ ಗೊತ್ತಾಗಲ್ರಿ ಬುದ್ಧಿ. ಮಲ್ಲಣ್ಣ, ಒಳ್ಳೆ ಮೂರ್ಖನಂಗ್ ಮಾತಾಡ್ಬೇಡ. ಅದೃಷ್ಟ ಲಕ್ಷ್ಮಿನೇ ನನ್ನ ಬಗಲ ಬಂದು ಕೂತ್ಕೋತೀನಿ ಅಂತವಳೆ. ನೀನಿದ್ರೆ ತಾಯಿ ಅಂತ ಹೊಡ್ಕೊಳ್ತಿದೀಯಲ್ಲಯ್ಯ. ಕಮಿಷನ್ ಆಸೆಗೆ ಉಂಡು ಮನೆಗ್ ದ್ರೋಹ ಬಗ್ಗೆ ಗುಳ್ಳೆ ನರಿ ನೀನು. ಅಯ್ಯೋ, ನಿನ್ನಂತವನ್ನ ಸಾಯಿಸಿದ್ರೆ ಪಾಪ ಬರಕ್ಕಿಲ್ಲ. ನಂಗೆ ಬುದ್ಧಿಶೇಷ ಮಾಡಕ್ ಬರ್ತೀಯ? ಅಯ್ಯೋ ಮಲ್ಲಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ ಊರಿಗೆ ಬಂದಿರೋ ಒಂದ್ ಒಳ್ಳೆ ಅವಕಾಶ. ಏನಾದ್ರೂ ನಾವಿಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ, ನಿಮ್ ಊರಿನ ರೂಪರೇಷನೆ ಬದಲಾಗ್ಬಿಡುತ್ತೆ. ನಿಮ್ ಊರ್ಗೊಂದ್ ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಗೆ ನಮ್ ಊರಿಗೆ ಬರಕ್ ಅವಕಾಶ ಮಾಡ್ಕೊಟ್ಟು ನಾವ್ ಊರ್ ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಸರ್ಕಾರನೇ ನಮ್ ಕೈಯೊಳಗಡೆ ಇದೆ. ಬಂದ್ಬಿಡ್ತಾರೆ ತಿನ್ನಕ್ಕೆ. ತಾಯಿ, ನಾನ್ ಬದುಕಿದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಮಾಡಕ್ ನನಗಿಷ್ಟ ಇಲ್ಲ. ನನಗೇ ಬದುಕಕ್ ತ್ರಾಣ ಇಲ್ಲ. ಇನ್ನ ನಿನ್ನಂಗ್ ಉಳಿಸ್ಲಿ? ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು ಯಾರದು? ಸರ್ 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 ನಿಲ್ಲಿಸಿ ಸರ್. ಸರ್, ನಾನು ಭೂಮಿ ತಾಯಿ, ಭೂಮಿ ತಾಯಿ, ಭೂಮಿ ತಾಯಿ. ತಾಯಿ, ಹೇಳು ಕಂದ, ಮೇಲೆ ಅಳ್ಬೇಡ, ಅಳ್ಬೇಡ. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ